ಮರಿಯಾ, ನನ್ನ ಸೇಡಿನ ನರಕುರಿಗಳನ್ನು ಅರಿದು ತಿನ್ನಲಿಕ್ಕೆ ಬೇಗ ಸಿದ್ಧಪಡಿಸಿದೆ. ನಿಮ್ಮ ಕೋವಿಗಳನ್ನು ಬಾಸ್. ಸೇಡೆಂಬ ಈ ಮಿಡಿನಾಗರ ಎಡೆಯತ್ತಿ ಒಂದರಿಂದ ಒಂದರ ಶ್ರೀಮಂತ ಪುಣ್ಯಗಳನ್ನು ತಿಂದು ತೇಗಿದರು. ಯಾಕೆ ಗೊತ್ತೇ? ನನಗೆ ಚಂದ ಪಟ್ಟ ಬಂದ ಕೈಗಳ ಪೂರ್ವ ದಿಗಂತದ ಒಣ್ಣ ದುರಿಯಂತೆ ಹುರಿದುರಿದು ಪ್ರಜ್ವಲಿಸುವ ಎನ್ನ ಪ್ರಕಾಶಮಾನ ದಾವತಿಗೆ ಬಲೆ ತೆಗೆದುಕೊಳ್ಳೆ ಈ ನಲ್ಲದರ ಕುರಿಗಳನ್ನು. ಆ ಸೇಡಿನ ಉರಿಯಲ್ಲಿ ಉರಿದುರಿದು ದುರುಳ ದೇಹಗಳ ಕಿಚ್ಚನ್ನೆತ್ತ ಪಂಚಮಹಾಭೂತಗಳಿಗೆ ಆಹ್ವಾನಿಸಿ ಯಮನ ತೇಜ ರೌದ್ರಕ್ಕೆ ಏನು ವರ್ತಿಸುವೆ? ಎಲ್ಲ ಕೊಪ್ಪಿದ ದೇಕೆ ಗೌಡ ತುರಿಯಲ್ಲಿ ಕುಳಿತು ನೀನಂತಹ ಗೌಡಕಿಯ ದರ್ಬಾರ ನಡೆಸಿದರು. ನಾನದಕ್ಕೆ ಕಡೆಗಾಲದ ಕಡಿವಾಣ ಹಾಕಿ ಕಾಲ ಭೂಗರ್ಭವನ್ನೆಸೆಳೆ ಪಾತಾಳ ಅಧಿಪತಿಯ ಕಾಲಡಿಗೆ ನಿನ್ನನ್ನು ಒತ್ತುವೆ. ಮೇಲೆ ಕಾಲಿಟ್ಟು ಕಾಲಚಕ್ರ ಅಲ್ಲಿಯವರೆಗೆ ನನಗೆ ಅನುಕೂಲವನ್ನಾಗಿಯೇ ತಿರುಗುತ್ತಿರೋ ದುಷ್ಟರ ದಮನಕ್ಕಾಗಿ ಶ್ರೀಹರಿಯುಗದಲ್ಲಿ ಅವತರಿಸಿ ಬಂದಂತೆ ಈ ಚಕ್ರಪಾಣಿ ಅವತರಿಸಿ ಬಂದಿದ್ದಾನೆ ಆ ಕೃಷ್ಣನ ಚಕ್ರದಿಂದ. ಗೌಡ, ಮೊದಲು ನೀನಾರಂಭುವುದನ್ನು ಪತ್ತೆ ಹಚ್ಚಿ 25 ವರ್ಷಗಳಿಂದ ಕಾಪದ ಕುದಿಯುತ್ತಿರುವ ನನ್ನ ರಕ್ತಾವೇಶದಲ್ಲಿ ನಿನ್ನನ್ನು ಸುಟ್ಟು ಹಾಕಿ ಕಳೆದ ನನ್ನ ತಂದೆ ತಾಯಿಯರ ಸತ್ತು ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಟಾಮುಖಿ ಉಗ್ರ ಚಕ್ರಪಾಣಿನೇ ಅಲ್ಲ. ನಮ್ಮ ವೈರಿಯ ಶುರ ಹೇಗೆ ಅರಿದು ತಿನ್ನಬೇಕು ಗೊತ್ತೇ? ಈ ಜೀವಂತ ಕೋಳಿ ತಿಂದರೂ ನನ್ನ ಮನಸ್ಸಿಗೆ ನೆಮ್ಮದೇ ಇಲ್ಲ. ಯಾಕೆ ಗೊತ್ತೇ? ಹೀಗೆ ಅರಿದು ತಿನ್ನುವರಿಗೂ ಹೌದು. ಯಾಕೆ ಮರ್ಯಾ? ಹೌದು ಗಣಿ, ಈ ಗೋರಣ್ಯದಲ್ಲಿ ಕಾಡಿನ ರಾಜನಂತೆ ಗರ್ಜಿಸಿ ಮರೆಯುವ ನಮ್ಮ ಶಕ್ತಿ ಪ್ರದರ್ಶನಗಳು ಆಗಬೇಕಾದರೆ ಮೊದಲು ಬೇಡ ಯಾವುದಂತ ಪತ್ತೆ ಹಚ್ಚಿದೆ. ಹೌದು ಮರ್ಯಾ, ಸಿಂಹದ ಗುರಿಯಲ್ಲಿ ಒಕ್ಕ ಹರಣಿಯಂತೆ ಬಿದ್ದು ಒದ್ದಾಡಬೇಕು ಕಟುಕ ಪ್ರಾಣಿ. ಗೌಡನ ಮನೆ ಯಾವುದಂತ ಪತ್ತೆ ಹಚ್ಚೆ ನಾಳೆಗೆನ ಬೆಳೆಸನ ಅವನ ಮನೆಯ ಹತ್ರ ಕೊಂಡ್ರೆ ಆಗಲೇ ಅರಿದು ಬಿಡೋಣವೇ ಆ ಕೋಣನ ದೇಹವನ್ನು. ಒಮ್ಮೆಲೆ ಹರಿದರೆ ನಮ್ಮ ಸೇಡು ತೀರುವಂತಿಲ್ಲ ಕರ್ಯ. ನಮ್ಮ ಕೈಗೆ ಸಿಕ್ಕ ಬೇಟೆ ಪ್ರತಿ ನಿಮಿಷಕ್ಕೂ ನೆನಪಿಸಿಕೊಂಡ್ರೆ ಬೇಕು ಅವನು ಹಿಂದೆ ಮಾಡಿದ ಏಸು ಕೃತ್ಯವನು. ಆಮೇಲೆ ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಅವನ ನೆತ್ತ ಮೇಲೆ ಕಾಲಿಟ್ಟು ಎತ್ತಿ ತೋರಿಸೆ ಈ ಚಕ್ರಪಾಣಿಯ ನೀತಿ ಆನಂದ.
ಹಾಗೆ ಆಗಿಲ್ಲಿ ನಾವು ಈಗಲೇ ನಮ್ಮ ಕುದುರೆಗಳನ್ನು ಸಿದ್ಧಪಡಿಸುತ್ತೇವೆ. ಹೌದು ಕರಿಯ, ಈ ಚಕ್ರಪಾಣಿಯ ಕುದುರೆ ದಂಡು ದರ್ಬಾರದೊಂದಿಗೆ ಅವನ ಕೋಟೆ ಗೋಡೆ ಒಳಗೆ ಪ್ರವೇಶಿಸಿದರೆ ಏಳಿ ಹೆಸರಿದ್ದರೆ ಹುಸಿಯಾಗಿ ಹೋಗುವುದು ಅವನ ಪ್ರಾಣದ ಉಸಿರು. ಅಂದಾಗ ತೀರ್ವುದು ನನ್ನ ರೋಷದ ಉಸಿರು. ಕರ್ಯ ಮರ್ಯ, ಬೇಗ ಸಜ್ಜಾಗ್ರೆಯ ಗೌಡನ ಅಂತಿಮ ಯಾತ್ರಕ್ಕೆ. ಗೌಡ, ಪ್ರತಿಯೊಂದು ಬಡ ಜೀವಿಗಳ ರಕ್ತ ಕುಡಿದು ಬಿಸಿಯಾಗಿಸ್ಕೊಂಡ್ರವನ್ನ ಏಸು ಪಿಂಡಕ್ಕೆ ಕಂಡಲ್ಲೇ ಇದೇ ಗುಂಡಿನಿಂದ ತುಂಡು ತುಂಡಾಗಿ ಮಾಡಿ ಅದೇ ಕೆಂಡದ ಮೇಲೆ ಪಾಪದಿಂದ ಕೈಲಾಸ ಕಂಡಿರುವ ನನ್ನ ತಂದೆ ತಾಯಿಯರ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಕಾಮುಕಿ ಟೈಗರ್ ಚಕ್ರಪಾಣಿನೇ ಅಲ್ಲ. ನಮಸ್ಕಾರ ಮಾಡ್ತೀನಿ ಕಾಡಿನ ರಾಜನಿಗೆ. ನನ್ನ ಅಪ್ಪಣೆಯಲ್ಲದೆ ಈ ಗವಿಯೊಳಗೆ ಪ್ರವೇಶಿಸಿದವರು ನೀವ್ಯಾರು? ಹಿಂದೆ ಮಹದೇಶ್ವರ ಬೆಟ್ಟದಲ್ಲಿ ನಿಮ್ಮ ಸಹಪಾಠಿನ ಕೇಳಿ ನನ್ನ ಪ್ರಾಣ ಉಳಿಸ್ಕೊಂಡ ಜಗನ್ನಾಥನಲ್ವೇ? ಓಹೋ, ಜಗನ್ನಾಥನ? ಇವರ್ಯಾರು? ಇವರು ನಮ್ಮೂರಿನ ಗೌಡ್ರ ಅಂತ. ಇವರು ಸಾಕು ಮಾವಲಿ ಲಕ್ಷ್ಮ ಅಂತ. ಈ ಗೌಡನ ಪೂರ್ಣ ಹೆಸರು ನಗೇಗೌಡ ಅಂತ. ಮತ್ತೊಮ್ಮೆ ನಾಗೇಗೌಡನ ಕೆಟ್ಟ ಹೆಸರನು ಮತ್ತೊಮ್ಮೆ ಎತ್ತಿದರೆ ಅವನ ಕುತ್ತಿಗೆ ಕೊಯ್ಯಲು ಆತರದವರು ಬರುತ್ತದೆ ನನ್ನ ಸೇಡೆಂಬ ಗೌಡ. ಯಾಕೆ ಬಾಸ್, ಸಮಾಧಾನ ತಂದುಕೊಳ್ಳಿ ಬಾಸ್, ಮದುವೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೌದು ಜಗನ್ನಾಥ್, ನಾವು ಚಿಕ್ಕವರಿರುವಾಗಲೇ ನಮ್ಮ ಸಂಸಾರವನ್ನೆಲ್ಲ ಸರ್ವನಾಶ ಮಾಡಿ ವೀರ ಕೇಶವನಿಂದ ಸೂಜಿಗಲೆ ತರ ಮುಸಿಗೆ ಹಾಕೊಂಡು ಮತ್ತೆ ನನ್ನ ಹತ್ರ ನಾಟಕವಾಡಲು ಬಂದಿರೋ ಬೇಟೆ ಯಾರು ಅಲ್ಲ. ನನ್ನ ತಂದೆ ತಾಯಿಯರ ಪ್ರಾಣ ತೆಗೆದ ಆ ಕಡುವೈರಿ ಪ್ರಾಣ ಇದು. ಇದರ ಕುತ್ತಿಗೆ ಕೊಯ್ಯದ ಬಿಡಲಾರೆ. ಸರಿ, ಸಮಾಧಾನ ತಂದುಕೊಳ್ಳಿ ಬಾಸ್, ಮದುವೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇವರು ನಮ್ಮ ಚಿಕ್ಕ ನಾಗೇಗೌಡ ಅಂತ. ಯಾಕೆ ಗೌಡ್ರೆ? ಓಹೋ, ನನ್ನ ವೈರಿ ನಾನೇ ಅಂತ ಗೊತ್ತು ಮಾಡಿಕೊಂಡು ಕಿರಿಚಾಡ್ತಾನೆ ಈ ಚಕ್ರಪಾಣಿ. ಇದೊಂದು ಮೋಸದಿಂದ ಸೆರೆ ಹಿಡಿದು ಇದರಲ್ಲೇ ಮುಗಿಸಬೇಕು ಆ ಶೇಖರಣ ಅಣ್ಣ ತಮ್ಮಂದರ ಮಧ್ಯೆ ಬೆಂಕಿ ಹಚ್ಚಿ ಕೊನೆಗೆ ಹಚ್ಚಬೇಕು ಇವನ ದೇಹಕ್ಕೆ ಬೆಂಕಿ. ಆ ಚಕ್ರಪಾಣಿ, ನಾನು ಯಾರಂತ ತಮಗೂ ಇನ್ನೂ ಪರಿಚಯವಿಲ್ಲದೆ ಕಾಣುತ್ತಿದೆ. ನೀನು ಹೇಳಿದ ಮಾತು ನಿಜವೇನೆ? ಅಂದರೆ ಆ ನಾಗೇಗೌಡನು ನಾನಲ್ಲ, ಅದೇ ನಿನ್ನ ಗೌಡನ ವೈರಿಯಾದ ನಾನು ಸಣ್ಣ ನಾಗೇಗೌಡ. ಅಂದರೆ ಅವನ ಅರುವವನಲ್ಲಿದ್ದಾನೆ. ನೋಡಿ ಚಕ್ರಪಾಣಿ, ನಾನು ಸುತ್ತ 25 ಹಳ್ಳಿಗಳಿಗೆ ದೊಡ್ಡದನೆ. ಹಿಂದಿನಿಂದ ನಾನು ಹೇಳಿದಾಗ ನೀನು ಕೇಳಿದರೆ ನಿನಗೊಂದು ಒನ್ನದಾರ ಮರ ಕಟ್ಟಿಸ್ಕೊಡುವನು. ನಾಗೇಗೌಡ, ಚಾಡಬೇಡ, ಆ ವೈರಿ ನಿನಗೆ ಕೈಗೆ ಸಿಗುವುದಿಲ್ಲ. ಓಹೋ, ಈ ಗೌಡ ಹೇಳಿದಂತೆ ಕೇಳಿ ನನ್ನ ವೈರಿನ ಗುರುತಿಸಿಕೊಳ್ಳಬೇಕು. ಗೌಡ್ರೆ, ಹೇಳಿ ನಿಮ್ಮ ಹೇಳಿಕೆ ಏನಂತ? ನಿನ್ನ ಸೇಡೆ ತೀರಬೇಕಾದರೆ, ಮುಂದೆ ನಾನು ಎಮ್ಮೆಲಾಗಬೇಕಾದರೆ ಆ ಗೌಡನ ಬಲಗೈಕಿಷ್ಟ ಅಂತ ನನಗೆ ಎದರಾಗ ಎಲೆಕ್ಷನ್ ಅಲ್ಲಿ ತಿಗೆ ತಂದಿದ್ದಾನೆ. ನೀನು ಅವನ ಕತೆ ಮುಗಿಸು, ನನ್ನನ್ನು ಎಮ್ಮೆಲ್ಲಾಗ ಮಾಡ್ತಾನೆ ಅಂದರೆ ತೆಗೆದುಕೊಳ್ಳಿ ಅಡ್ವಾನ್ಸ್ 10 ಲಕ್ಷ ರೂಪಾಯಿಯನ್ನು. ಅಂದರೆ ನಿನಗೆ ಎದುರಾದ ಆ ಕೃಷ್ಣ ಗೌಡನೇ ನನ್ನ ವೈರಿನ? ನಾಗೇಗೌಡ, ಬಿಟ್ಟು ಬಿಡಿ ಕೆಲಸ ನನಗೆ. ಈಗಲೇ ನಮ್ಮ ಕರಿಯ ಮರ್ಯಾದಿಂದ ಅವನನ್ನು ಇಡುತ್ತರಿಸಿ
ನಾಳೆಗೆ ನಾವು ಖಾತೆಯನ್ನು ಮುಗಿಸ್ಬಿಡ್ತೇನೆ. ಆಯ್ತು, ತೆಗೆದುಕೊಳ್ಳಿ ಈ ಹಣವನ್ನು. ಅವನ ರುಂಡವನ್ನು ಚಂಡಾಡಿ ಅವನ ನೆತ್ತರವನ್ನು ನಾನು ನೋಡಬೇಕು, ಆಯ್ತಾ? ಓ ನೆತ್ತರದ ನಕ್ಷೆನೆ ತೆಗೆದಕ್ಕಾಗಿ ಬದುಕಿರುವನು ಈ ಚಕ್ರಪಾಣಿ. ಹೌದಾ, ನೀನು ಏನು ಚಿಂತಿಸಬೇಡ. ನಾನು ಯಾವತ್ತೂ ಕೆಟ್ಟವರ ಪಾಲಿಗೆ ಕೆರಳಿದ ಹುಲಿ, ಕಾಲಿಟ್ಟರೆ ಕಾಳಿಂಗ ಸರ್ಪ. ಅಂದಾಗ ಇಂದಿನಿಂದ ನಿನ್ನ ಬಲೆಗೆ ಬಂಟನಾಗಿ ಎದುರಾದ ದುಷ್ಟರನ್ನ ದಮನ ಮಾಡಿ ಯಮಾಸದನ ಕಟ್ಟೆ ಮೋಸದಿಂದ ಮುಸುಗೊಡುತ್ತಿರುವ ನಾಗೇಗೌಡನ ಸೊಕ್ಕನ್ನು ಅಡಗಿಸಿದ್ದಾರೆ. ನನ್ನ ಹೆಸರು ಟೈಗರ್ ಚಕ್ರಪಾಣಿನೇ ಅಲ್ಲ. ಆಯ್ತು, ಅವನ ಕತೆ ಮುಗಿಸಿ ನನ್ನ ಮನೆಗೆ ಬಂದು ಬಿಡು. ನಾನು ಅವನೇ ನಿನ್ನ ವೈರಿ. ಅವನ ವಿಷಯ ನಾನು ಚೆನ್ನಾಗಿ ಹೇಳ್ತೇನೆ. ಅವನೇ ನಿನ್ನ ತಂದೆ ತಾಯಿಗಳ ಕಾರಣ. ಗೌಡ, ಏನು ಉರಿ ಒತ್ತಿಸ್ಬಿಟ್ಟೆ ನನ್ನ ಹೃದಯದಲ್ಲಿ. ಈಗಲೇ ಆ ಭೇಟಿ ಯಾರಂತ, ಈಗಲೇ ಆ ಭೇಟಿಯನ್ನು ಬಲೆ ತೆಗೆದುಕೊಳ್ಳುವೆ. ಕೂಲ್ ಡೌನ್ ಮಿಸ್ಟರ್ ಚಕ್ರಪ್ರಾಣಿ, ಕೂಲ್ ಡೌನ್. ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅವನು ಯಾರು ಅಂತ ನಾನು ಹೇಳ್ತೀನಿ. ಮೊದಲು ನಮ್ಮ ತಂದೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಂಕೋಚವಿಲ್ಲದೆ ಹೇಳಿ, ಇಂದು ನಾನು ನಿಮ್ಮವನೇ ಆಗಿದ್ದೇನೆ. ಆಯ್ತು, ನಾವಿನ್ನು ಬರುತ್ತೇವೆ.